ಎಲ್ಲಿ ಕಾಣೆಯಾಯ್ತು ಅಂತಲೇ ಗೊತ್ತಾಗ್ತಾ ಇಲ್ಲಲ್ಲ. ನನಗೂ ಅದೇ ತಿಳಿತಲ್ಲ ರೀ. ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗೆ ಸರ ಮಾಯವಾಗ್ಬಿಟ್ಟಿತ್ತು. ಕಾಂಚನ, ಸರ ಮಾಯವಾದದ್ದು ನಮಗೆ ಒಳ್ಳೆಯದೇ ಆಯಿತು. ಅಲ್ಲ, ಅನುಕೂಲನೇ ಆಗಿರ್ಬೋದು, ಆದ್ರೆ ರಾಜಮುದ್ರ ಸರನ್ನೇ ಕಳುವಾಯ್ತಲ್ಲ. ಕಾಂಚನ, ಅದು ಹೋದರೆ ಮತ್ತೊಂದು ಮಾಡಿಸಿವ್ರಂತೆ. ಒಟ್ಟಾರೆ ನನ್ನ ತಾಯಿಯನ್ನು ವಿಷ ಹಾಕಿಕೊಂಡ ಆ ಶಿವಣ್ಣ ಜೈಲು ಸೇರಿದನಲ್ಲ, ಅಷ್ಟೇ ಸಾಕು ನನಗೆ. ಹೌದ್ರಿ, ಅತ್ತೆಯನ್ನು ಕೊಂದ ಆ ಪಾಪಿಗೆ ಸರಿಯಾದ ಶಿಕ್ಷೆನೇ ಆಯ್ತು. ಕಾಂಚನ, ಬರೀ ಶಿಕ್ಷೆ ಆದರೂ ಸಾಲದು ಕಾಂಚನ, ಅವನು ಜೀವನ ಪರ್ಯಂತ ನರಳಿ ನರಳಿ ಸಾಯಬೇಕು. ಅದಕ್ಕೆ ಯಾಕೆ ನೀವು ಚಿಂತೆ ಮಾಡ್ತೀರಾ? ಅದಕ್ಕಂತಾನೆ ನಾನಿದ್ದೀನಲ್ಲ. ಈ ಒಂದು ಸಂದರ್ಭದಲ್ಲಿ ನೀನು ಸಿಹಿಯಾದ ಮುತ್ತನ್ನು ನೀಡುವೆಯಾ ಕಾಂಚನ? ಮನೇಲಿ ಆಳು ಕಾಳು ಇದ್ದಾರೆ. ನೋಡು, ಒಂದು ಕೆಲಸ, ಕೊಟ್ಟ ಮಾತಿಗೆ ತಪ್ಪಬಾರದು. ನಾನು ಅರ್ಜೆಂಟ್ ಆಗಿ ಪಂಚಾಯತ್ ಕಟ್ಟಿಗೆ ಹೋಗಿ ಬರ್ತೇನೆ. ಸರಿ, ಬಾಯ್. ಬೇಗ ಬಂದ್ಬಿಡಿ. ಜೋಪಾನ. ಸೂರ್ಯ ಹೋದದ್ದು ಒಳ್ಳೇದಾಯಿತು. ಇವತ್ತು ನನ್ನ ಬೇಟೆ ಶ್ರುತಿ. ಒಂದ್ ವೇಳೆ ಆ ಸಮಯದಲ್ಲಿ ಸೂರ್ಯ ಬಂದ್ರೆ? ನಾನು ಎದೆಲ್ಲ ಉಪಾಯ ಮಾಡಿ ಬಂದಿದ್ದೇನೆ. ಯಾವ ರೀತಿಯೂ ಸೂರ್ಯ ಈ ಕಡೆ ಬರ್ತಿದ್ದಂಗೆ ಉಪಾಯ ಮಾಡಿ. ಸರಿ, ನಾನು ಒಳಗಡೆ ಇರ್ತೀನಿ. ಏನಾದ್ರೂ ತೊಂದರೆ ಆದ್ರೆ ನನ್ನನ್ನು ಕರೀರಿ. ಅಣ್ಣನ ಅರಮನೆ ಮಗಳನ್ನೇ ನಾನು ಇವತ್ತೇ ಬಲಾತ್ಕರಿಸುವುದು. ರಾಜ, ನಿನಗೆ ಮಾತು ಕೊಟ್ಟನಂತೆ ಶ್ರುತಿಯನ್ನ ಹಿಡಿದು ತಂದಿರುವೆ. ಗೆಳೆಯ ಗಜೇಂದ್ರ, ಗೆಳೆಯನೆಂದು ಅಂದ್ರೆ ನಿನ್ನಾಗಿರಬೇಕು. ಈ ಹಕ್ಕಿ ಆಡಿಸುವ ಮೊದಲು ನೀನು ಆಟ ಪ್ರಾರಂಭಿಸು. ಮುಚ್ಚಲೇ ಬಾಯ್. ಬಯಸದೆ ಬಂದ ಭಾಗ್ಯ. ಶ್ರುತಿ, ನನ್ನ ಮನಸ್ಸಿಗೇಕೋ ಬೇಸರ ಅನಿಸಿದೆ. ತಣಿಸಲು ಒಂದು ಹಾಡನ್ನು ಹಾಡಿ ನರ್ತಿಸು. ಆಡುವುದಿಲ್ಲ, ಆಡದಿದ್ದರೆ ಕಿತ್ತು ತಿನ್ನುವೆ ನಿನ್ನ ಶೀಲವನ್ನ.